Now it's time to listen to our chief guest, Dr. Murthy. I welcome you, sir, and please speak few words about the gathering. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಸ್ನೇಹಿತನ ಮನೆ ಥರ ಇರೋದರಿಂದಾಗಿ ನಾನು ಫಾರ್ಮಲ್ ಆಗಿ ಅಫಿಷಿಯಲ್ ಆಗಿ ಮಾತಾಡೋದು ಕಷ್ಟ. ಯಾಕೆಂದ್ರೆ ಇದುವರೆಗೂ ನನ್ನ ಫಾರ್ಮಲ್ ಆಗಿ ಕರೆದಿಲ್ಲ, ನಾನು ಫಾರ್ಮಲ್ ಆಗಿ ಯಾವತ್ತೂ ಬಂದಿಲ್ಲ. ಎನಿವೆ ಏನು ಚಿನ್ನಿ ಪರ್ಫಾರ್ಮೆನ್ಸ್ ರೀ ಸ್ಟಾರ್ಟಿಂಗಲ್ಲೇ. ನಿಜವಾಗೂ 5 ನಿಮಿಷ ಇರೋಬ್ಬರ ಚಳಿ ಎಲ್ಲ ಹೋಗ್ಬಿಟ್ಟು ಸೆಕೆ ಶುರುವಾಗೋಯ್ತು. ಬಟ್ ಕೋಟ್ ತೆಗಿಯೋಂಗಿಲ್ಲ, ಯಾರು ಬೇಜಾರು ಮಾಡ್ಕೊಳ್ಬೇಡ್ರಿ. ಸೊ ಅದಕ್ಕೆ ಭಯ ಬಿದ್ದು ನಮಸ್ಕಾರ ಹಾಕ್ಕೊಂಡು ಮೇಲ್ಗಡೆ ಬಂದಿದ್ದೀನಿ ಸ್ಟೇಜ್ ಮೇಲೆ, ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ. ಒಂದು ಸಂಸ್ಥೆನ, ಒಂದು ಶಿಕ್ಷಣ ಸಂಸ್ಥೆ ಹೇಗಿದೆ ಅಂತ ಗೊತ್ತಾಗಬೇಕು ಅಂದರೆ ಎಲ್ಲರೂ ಅಂದ್ಕೊಂಡಿದ್ದಾರೆ ರಿಸಲ್ಟ್ ಚೆನ್ನಾಗಿ ಬರಬೇಕು, 100% ರಿಸಲ್ಟ್ ಬರಬೇಕು, 100% ರಿಸಲ್ಟ್ ಅಂತ. ಅದು ಎಲ್ಲರೂ ಅಂದ್ಕೊಂಡಿರೋ ಒಂದು ಸುಳ್ಳಿನ ಕಂತೆ. ಯಾಕೆಂದ್ರೆ ಒಂದು ಹಾಸ್ಪಿಟ್ಲು ಚೆನ್ನಾಗಿರಬೇಕು ಅಂದರೆ ಎಷ್ಟು ಜನ ಪೇಷಂಟ್ ಬಂದರು ಅನ್ನೋದೆಲ್ಲ ಮುಖ್ಯ. ಬಂದಿರೋ ಪೇಷಂಟ್ ಎಷ್ಟು ಜನ ಖುಷಿಯಾಗಿ ವಾಪಸ್ ಹೋದರು, ಎಷ್ಟು ಜನಕ್ಕೆ ಡಾಕ್ಟ್ರನ್ನ ನೋಡಿ ಸಮಾಧಾನ ಆಯಿತು, ಅದೇ ರೀತಿ ಎಷ್ಟು ಜನ ನಾನು ಇಲ್ಲೋಗಿ ತೋರಿಸ್ಕೊಂಡೆ ಅಂತ ಧೈರ್ಯವಾಗಿ ಹೇಳ್ತಾರೆ, ಅದು ಮುಖ್ಯ ಆಗುತ್ತೆ. ಅದೇ ರೀತಿ ಯಾವುದೇ ಸಂಸ್ಥೆ ಆಗಲಿ, ಒಂದು ಶಿಕ್ಷಣ ಸಂಸ್ಥೆ ಅದು ಚೆನ್ನಾಗಿದೆಯೋ ಇಲ್ಲೋ ಅಂತ ಗೊತ್ತಾಗೋದು ಅಲ್ಲಿ ಓದ್ತಿರೋ ಹುಡುಗರ ಅಪ್ಪ ಅಮ್ಮಗಳ ಮನಸ್ಸಲ್ಲಿ ಏನು ಭಾವನೆ ಇರುತ್ತೆ, ಅವ್ರ ಖುಷಿ ಏನಿರುತ್ತೆ, ಅವರು ಬೇರೆಯವ್ರಿಗೆ ಎಷ್ಟು ಸಂತೋಷವಾಗಿ ಹೇಳ್ಕೊಳ್ತಾರೆ, ನನ್ನ ಮಗ ಇಲ್ಲೋದ್ತಾವನೆ, ನನ್ನ ಮಗಳು ಇಲ್ಲೋದ್ತಾವನೆ ಅಂತ ಹೇಳ್ಕೊಡ್ತಾರೆ. ಅದರ ಮೇಲೆ ಇದಾಗುತ್ತೆ. ಇಲ್ಲಿರೋ ಜನ ನೋಡಿದ್ರೇ ಗೊತ್ತಾಗುತ್ತೆ. NPS ಸಂಸ್ಥೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಈ ಲೆವೆಲ್ಗೆ ತೊಗೊಂಡೋಗಿರುವಂಥ ನನ್ನ ಸ್ನೇಹಿತರಾದ ಶ್ರೀಮತಿ ರಮ್ಯಾ ಹಾಗೂ ಶ್ರೀ ಸತೀಶ್ ಅವ್ರಿಗೆ, ಅವ್ರ ಬೆನ್ನೆಲುಬಾಗಿ ನಿಂತಿರೋ ನಾಗರಾಜು ಅಂಕಲ್ ಮತ್ತು ಮೇಡಮ್ಗೆ, ಆಂಟಿಗೆ ಎಲ್ರಿಗೂ ಧನ್ಯವಾದಗಳು. ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತು, ನೀವೆಲ್ಲ ನಿಮ್ಮ ಮಕ್ಕಳು ಡ್ಯಾನ್ಸಕ್ಕೆ ಕಾಯ್ತಾ ಇದ್ದೀರಾ. ನಾವು ಮಾತಾಡೋದಕ್ಕಂತೂ ಯಾರೂ ಕಾಯ್ತಾ ಇಲ್ಲ, ಬಟ್ ಬೇರೆ ದಾರಿ ಇಲ್ಲ, ಮಾತಾಡಬೇಕು. ನಿಮ್ಮ ಹುಡುಗರೆಲ್ಲ ರೂಮಿಗೆ ಸೇರಿಸ್ಬಿಟ್ಟವ್ರೆ. ಸೊ ನಿಮ್ಮ ಹುಡುಗರಿಗೆ ಯಾರು ಏನು ಹೇಳೋಂಗಿಲ್ಲ. ಸೊ ನಮ್ಮ ಬೋಧನೆ ಎಲ್ಲ ಬರೀ ನಿಮಗೆ ಹೇಳಬೇಕು. ಸೊ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಆ್ಯಸ್ ಯೂಶ್ವಲ್ ಒಂದು ಸಣ್ಣ ಸ್ಟೋರಿ ಮೂಲಕ ಶುರು ಮಾಡ್ತೀನಿ. ಹೀಗೆ ಒಬ್ಬ ಇದ್ದಂತೆ, ಯಾರೋ XYZ, ಅವನು ಮೋಕ್ಷ ತಗೊಳ್ಬೇಕು ಅಂತ ಡಿಸೈಡ್ ಮಾಡ್ದ. ಯಾರೋ ಸ್ವಾಮೀಜಿ ಹೋದ, ನಾನು ಮೋಕ್ಷ ಸಿಗಬೇಕಾದ್ರೆ ಏನು ಮಾಡಬೇಕು ಅಂದ. ಸ್ವಾಮೀಜಿ ಅದು ಇದು ಮಂತ್ರ ಪೂಜೆ ಹವನ ಗಿವನ ಮಾಡಿದ್ದ, ಇವನಿಗೇನೂ ಆಗಲಿಲ್ಲ. ತಿರ್ಗಿ ಆಮೇಲೆ ಇನ್ನು ಸ್ವಲ್ಪ ದೊಡ್ಡ ಸ್ವಾಮೀಜಿ ಹೋದ, ಅಲ್ಲೂ ಏನೂ ಆಗಲಿಲ್ಲ. ಅದಾದಮೇಲೆ ನನಗೆ ನೆಕ್ಸ್ಟ್ ಲೆವೆಲ್ ಹೋದ. ಸೊ ಇಂಡಿಯಾನಾಗ ಎಲ್ಲಿ ಏನೂ ಗೊತ್ತಾಗಿಲ್ಲ ಅಂದರೆ ಕೊನೆಗೆ ತೋರಿಸೋದು ಹಿಮಾಲಯದ ಮೇಲೆ. ಹೋಗ್ರಿ ಹಿಮಾಲಯಕ್ಕೆ ಹೋಗ್ರಿ, ಅಲ್ಲೆಲ್ಲ ಗೊತ್ತಾಗುತ್ತೆ ನಿಂಗೆ ಮೋಕ್ಷ ಏನು ಬೇಕಾದ್ರೆ ಎಲ್ಲ ಅಲ್ಲೇ ಸಿಕ್ಕೋದು, ಅದೇ ಫೈನಲ್ ಡೆಸ್ಟಿನೇಷನ್ ಅಂತ. ಸೊ ನನಗೂ ಹಿಮಾಲಯಕ್ಕೆ ಹೋಗ್ತಾನೆ, ಅಲ್ಲೂ ಸ್ವಾಮೀಜಿಗಳು ಕೇಳ್ತಾನೆ, ಎಲ್ಲರೂ ಹೇಳೋದೊಂದೇ, ನಿನ್ನ ಕೆಲಸ ನೀನು ಮಾಡ್ಕೊಂಡಿರೋ, ಬೇರೆದ್ರ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಕೆಲಸ ನೀನು ಮಾಡಿದ್ರೆ ಅದೇ ಕರ್ಮಯೋಗ, ಅದರಿಂದ ನಿಂಗೆ ಮೋಕ್ಷ ಸಿಗುತ್ತೆ ಅಂತ. ಆದ್ರೆ ಇವನಿಗೆ ಸಮಾಧಾನ ಆಗಲ್ಲ. ಸೊ ಇವ್ನಿಗೆ ಏನಾರು ಮಾಡಿ ಮೋಕ್ಷ ತೊಗೊಳ್ಲೇಬೇಕು. ಸೊ ಇವನು ಟಾರ್ಚರ್ ಎಲ್ರಿಗೂ ತಡೆಯೋಕ್ಕಾಗದಂಗೆ ಕೊನೆಗೊಬ್ಬ ಸ್ವಾಮಿ ಕಳಿಸ್ತಾರೆ. ಇವ್ರು ಹೋಗೋವ್ರ ತಂದಿನ ಗ್ಯಾರಂಟಿ ಮೋಕ್ಷ ಸಿಗುತ್ತೆ ಅಂತ ಅಂತಾರೆ. ಸೊ ಇವನು ಆ ಸ್ವಾಮಿ ಹೋಗ್ತಾನೆ. ಆ ಸ್ವಾಮೀಜಿ ಇವನು ಹೇಳಿದ್ದೆಲ್ಲ ಕೇಳಿಬಿಟ್ಟು, ಈ ಮೋಕ್ಷನೇನಯ್ಯ ಸಕ್ಕತ್ ಈಸಿ ಕಣಪ್ಪ, ಅದಕ್ಕಾಗಿ ಇಷ್ಟೊಂದು ತಲೆ ಕೆಡಿಸ್ಕೊಂಬಂದಿದ್ಯಾ, ನಿಮ್ಮೂರಲ್ಲೇ ಸಿಗೋದಲ್ಲ ಅಂತಾನೆ. ಸ್ವಾಮಿ ಏನು ಹೇಳ್ತಿದ್ದೀರ, ನಾನು 3 ವರ್ಷದಿಂದ ಟ್ರೈ ಮಾಡ್ತಾನೇ ಇದ್ದೀನಿ, ಯಾರೂ ಕೊಡಿಸ್ತಿಲ್ಲ, ಫೈನಲಾಗಿ ನಿಮ್ಮ ಬಂದಿದ್ದೀರ, ನೀವು ಸಾಯಿಸ್ರಿ ಅಥವಾ ಮೋಕ್ಷ ಕೊಡ್ತೀನಿ ನನಗೆ ಅಂತ ಹೇಳ್ತಾನೆ. ಆಯ್ತಪ್ಪ, ನಾನು ಕೊಡಿಸ್ತೀನಿ, ನೀನು ಕರೆಕ್ಟಾಗಿ 1 ಗಂಟೆ ಟೈಮು ನಾನು ಮಂತ್ರ ಹೇಳ್ಕೊಡ್ತೀನಿ, ಅದನ್ನು ಜಪ ಮಾಡಬೇಕು, ಅದು ಜಪ ಮಾಡಿದ್ರೆ ನಿನಗೆ ಮೋಕ್ಷ ಸಿಗುತ್ತೆ ಅಂತ ಅಂತಾನೆ. ಅವನು ಏನು ಸ್ವಾಮಿ ಅವರು 12 ಅವರು 24 ಅವರೆಲ್ಲ ಧ್ಯಾನ ಮಾಡಿದ್ದೀನಿ, ಇವೇನೋ 1 ಅವರ್ ಅಂತೀರ, ಕೊಡ್ರಿ ಮಾಡ್ತೀನಿ ಅಂತ ಅಂತಾನೆ. ಆಯಿತು ಅಂತ ಕರೆದ್ಬಿಟ್ಟು ಕಿವಿನಾಗ ಒಂದು ಮಂತ್ರ ಹೇಳ್ತಾನೆ. ಇವನಾಗ ಏನು ಸ್ವಾಮಿ ಅವ್ರು ನಿಜವಾಗ ಇಂಥ ದೊಡ್ಡ ಸ್ವಾಮೀಜಿಗಳು ಅವ್ರು ಏನೇನೇನೋ ಹೇಳೋರು, ನೀವು ನೋಡಿದ್ರೆ ಇಲ್ಲಿ ಯಾವುದೋ ಎಳೆ ಮಕ್ಕಳದ್ದು ಯಾವುದೋ ಇದು ಕೊಟ್ಟಿದ್ದೀರಲ್ಲ, ಏನು ಕತೆ ಅಂತ ಅಂತಾನೆ. ಆಯ್ತಪ್ಪ ಇದು ಮಾಡು, ಮೋಕ್ಷ ಸಿಗುತ್ತೆ ಅಂತಾರೆ. ಆ ಸ್ವಾಮಿ ಹೀಗೆ ಹೋಗೋ ನವರಲ್ಲಿ ಬಂದುಬಿಡ್ತೀನಿ ಅಂತಾನೆ. ಒಂದು ನಿಮಿಷ ಇದು ಎಲ್ಲ ಕರೆಕ್ಟ್ ಅವ್ರೆ, ಒಂದೇ ಒಂದು ಕಂಡೀಷನ್ ಇದೆ. ಏನು ಸ್ವಾಮಿ ಕಂಡೀಷನ್ನು? ನೀನು ಈ ಧ್ಯಾನ ಮಾಡೋವಾಗ ಕೋತಿನ ಮಾತ್ರ ನೆನೆಸ್ಕೊಬಾರ್ದು, ಇದು ಕಂಡೀಷನ್ನು ಅಂತಾನೆ. ಏನು ಸ್ವಾಮಿ ಇವ್ರಿಗೇನು ಹುಚ್ಚಿಡ್ದೈತೆ ಸ್ವಾಮಿಗಳಿಗೆ ಏನು ನಿಂತಾರೆ, ಏನು ಸ್ವಾಮಿ ಹಿಂಗೆ ಹೇಳ್ತಾರೆ, ನಾನು ಕೋತಿ ಯಾವಾಗ ನೆನೆಸ್ಕೊಂಡಿದ್ದೀನಿ, ಯಾವಾಗ ನೆನೆಸ್ಕೊಂಡಿಲ್ಲ, ಈಗ ಹೋಗಿ ಬರ್ತೀನಿ ನೀವು ಸುಮ್ಮನಿರ ಅನ್ಬೋದು. ಧ್ಯಾನ ಕೂತ್ಕೊತಾನೆ, ಕೂತ್ಕೊತಾನೆ, ಓಂ 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 ಅಂತಾನೆ. 3 ನಿಮಿಷ ಆಗಲ್ಲ, ಇದಕ್ಕಿಂತ ಕೋತಿ ಬಂದು ಗೇಟ್ ಮೇಲೆ ಕೂತಿರೋದು ಇದೆ ಅವ್ನ ಬ್ರೈನಲ್ಲಿ. ಏನಾಗೋಯ್ತಿದು, ಯಾವತ್ತೂ ಇಲ್ದಿರೋ ಕೋತಿ ಇವತ್ತಾಗಿ ಬಂತು, ಇಲ್ಲ ಏನಾಗೈತೆ, ತಿರುಗಿ ಕೂತ್ಕೊತಾನೆ, ಧ್ಯಾನ ಕೂತ್ಕೊಂಡು ಬರೀ 1 ನಿಮಿಷಕ್ಕೆ ಕೋತಿ ಕಾಣ್ತಕ್ಕೆ ಶುರು ಆತೈತೆ.
ತಿರುಗೊಂದು ನಿಮಿಷ ಮುಖ ತೊಳ್ಕೊಂಡು ಮನೆ ಕೂತ್ಕೊತಾನೆ, ಆಮೇಲೆ ಕಣ್ಣು ಮುಚ್ಚಿದಂಗೆ ಕೋತಿ ಕಾಣ್ತಕ್ಕೆ ಶುರುವಾಗ್ತಾ ಇರ್ತಿದೆ. ಸೊ ಈ ರೀತಿ ಆಗೋಗುತ್ತೆ. ಕೊನೆಗೆ ಅವ್ನಿಗೆ ಆಗಲ್ಲ ಅಂದ್ಬಿಟ್ಟು ವಾಪಸ್ಸು ಸ್ವಾಮೀಜಿನೂ ಕಾಣಿದ್ರೆ ಊರಿಗೆ ಓಡೋಗ್ಬಿಡ್ತಾನೆ. ಇದು ಬೇಸಿಕಲಿ ಹೇಳೋದು ನಮ್ಮ ಮನಸ್ಸು ಎಷ್ಟು ಚಂಚಲ ಅನ್ನೋದ್ರ ಬಗ್ಗೆ ದೊಡ್ಡವ್ರು ಹೇಳೋ ಕತೆ. ಬಟ್ ಇದಕ್ಕೆ ಪ್ಯಾರಲ್ಲಾಗಿ ಸಮಾನಾಂತರವಾಗಿರೋ ಒಂದು ಕೋತಿ ನನ್ನೂ ಕಾಡಿಸ್ತಾ ಐತೆ. ನನಗೆ ಗೊತ್ತಿರೋಂಗೆ ಇಲ್ಲಿರೋ ಎಲ್ರಿಗೂ ಈ ಕೋತಿ ಕಾಟ ಐತೆ. ಇದೇ ನಮಗೆ ಎಲ್ರಿಗೂ ಅಂಟಿರೋ ಕೋತಿ. ನೀವು ಯಾರು ಇದನ್ನು ಪಕ್ಕದಲ್ಲಿ ಬಿಟ್ಟು 10 ನಿಮಿಷ ಕೂತ್ಕೊಳ್ರಿ, ನಿಮಗೆ ಗೊತ್ತಿಲ್ದಂಗೆ ಹಿಂಗೆ ಮುಟ್ಕೊತೀರಾ, ಹೆಂಗಸಲ್ಲ ಹಿಂಗೆ ಪರ್ಸ್ ಮುಟ್ಕೊತೀರ, ಹಿಂಗೆ ಪರ್ಸ್ ಮಾಡಿ ನೋಡ್ಕೊಳ್ತೀರಾ. 10 ನಿಮಿಷ 1/4 ಗಂಟೆ ರಿಂಗ್ ಆಗಿಲ್ಲ, ನಾನು ಫೋನ್ ಯಾಕೆ ರಿಂಗ್ ಆಗಿಲ್ಲ ಅಂತ ಹುಡುಕಕ್ಕೆ ಶುರು ಮಾಡ್ತೀರಾ. ಅದು ಏನೂ ಆಗಿರಲ್ಲ, ಆರಾಮಾಗಿ ಅದ್ರ ಪಾಡಿಗೆ ಅದಿರುತ್ತೆ. ಅದಿಲ್ಲರೂ ನಮ್ಮ ಮನಸ್ಸು ಎಷ್ಟು ಚಂಚಲ ಆಗಿದೆ ಅಂದರೆ, ಸೊ ಇದಿಲ್ಲದಿರ ನಮ್ಮ ಜೀವನ ಮಾಡೋಕ್ಕಾಗ್ದಿರೋಂಗೆ ಆಗಿದೆ. ಬಟ್ ನೀವು ಗಮನಿಸ್ಬೇಕಿರೋದೇನು ಅಂದರೆ, ನಿಮ್ಮ ವಯಸ್ಸಿನವ್ರಿಗೆ ಹೆಂಗೆ ಆಗ್ತಿದೆ ಅಂದರೆ, ಇನ್ನು ನಿಮ್ಮ ಮಕ್ಕಳಿಗೆ ಇದರ ಎಫೆಕ್ಟ್ ಏನಾಗ್ತಿಲ್ಲ. ನಮ್ಮನ್ನೇ ಇದಿಷ್ಟು ಆಟ ಆಡಿಸ್ತಿದೆ ಅಂದರೆ, ನಿಮ್ಮ ಮಕ್ಕಳನ್ನ ಇದೆಷ್ಟು ಆಟ ಆಡಿಸ್ಬಾರ್ದು. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಇದೆಷ್ಟು ಹಾನಿ ಆಗಲ್ಲ. ನನಗೆ ಗೊತ್ತಿರೋಂಗೆ ಅಲ್ಲ, ಇದು ಎಲ್ರಿಗೂ ಗೊತ್ತಿರೋದು. ಇಲ್ಲಿರೋ ಕಾಲು ಭಾಗ ಜನದ ಮನೆಯಲ್ಲಿ ಫೋನ್ ಇಲ್ಲ ಅಂದರೆ ಮಕ್ಕಳು ಊಟ ಮಾಡಲ್ಲ. ಫೋನ್ನಲ್ಲಿ ವೀಡಿಯೋ ಗೇಮ್ ಇರಲಿಲ್ಲ ಅಂದರೆ ಅಥವಾ ಟಾಯ್ ಶೋ ಇರಲಿಲ್ಲ ಅಂದರೆ ಒಂದು ತುತ್ತು ಒಳಗೆ ಹೋಗಲ್ಲ, ಮಕ್ಕಳು ನಿದ್ದೆ ಮಾಡಲ್ಲ. ಸೊ ಇದೆಲ್ಲ ಇದೆ. ಇದಕ್ಕೇನು ಮಾಡಬೇಕು ಇದನ್ನು ಮಾತ್ರ ನನ್ನನ್ನು ಕೇಳಬೇಡ, ಅದಕ್ಕೆ ನೀವೇ ಆನ್ಸರ್ ಕಂಡುಹಿಡ್ಕೊಬೇಕು. ಇದೊಂದು ಯಕ್ಷ ಪ್ರಶ್ನೆ. ಬಟ್ ನನ್ನ ಕಡೆಯಿಂದ ಒಂದೇ ಸಮಾಧಾನ ಏನು ಹೇಳ್ಬೋದು ಅಂದರೆ, ಮಕ್ಕಳು ನೀವು ಮಾಡು ಅಂದಿದ್ದನ್ನು ಮಾಡಲ್ಲ, ನೀವೇನು ಮಾಡ್ತೀರೋ ಅದನ್ನು ಮಾತ್ರ ಮಕ್ಕಳು ಮಾಡೋದು. ಇದೊಂದು ಗೊತ್ತಿರಲಿ. ಇದನ್ನು ಮಾಡು ಯಾವ ಮಕ್ಕಳು ಮಾಡಲ್ಲ. ಸೊ ನೀವೇನು ಮಾಡ್ತೀರೋ ಅದನ್ನೇ ನಿಮ್ಮ ಮಕ್ಕಳು ಮಾಡೋದು. ಸೊ ಅದ್ರ ಮೇಲೆ ನಿಮ್ಮ ಉತ್ತರ ನೀವು ಕಂಡುಹಿಡ್ಕೊಳ್ರಿ. ಇನ್ನು ನೀವು ಮಕ್ಕಳನ್ನೆಲ್ಲ ಒಂದು ಒಳ್ಳೆ ಸ್ಕೂಲಲ್ಲಿ ಓದಿಸ್ತೀರಾ, ಒಂದು ಒಳ್ಳೆ ಶಾಲೆಯಲ್ಲಿ ಓದಿಸ್ತೀರಾ. ಏನಕ್ಕೆ ಅಂತ ಓದಿಸ್ತೀವಿ? 2 ರೀಸನ್ನು. ಅವ್ರು ದೊಡ್ಡವರಾದ ಮೇಲೆ ಚೆನ್ನಾಗಿರಲಿ, ಸಂತೋಷವಾಗಿರಲಿ, ಆನಂದವಾಗಿರಲಿ ಅನ್ನೋದು ಮುಖ್ಯ. ಸೊ ಇದಕ್ಕೆ 2 ಬೇಕಾಗತ್ತೆ. ಅವ್ರು ಮುಂದಿನ ಜೀವನದ ನಿಜವಾಗೂ ಸಂತೋಷವಾಗಿರಬೇಕು ಅಂದರೆ, ಒಂದು ವೆಲ್ತ್, ನಮಗಿಷ್ಟ ಇದ್ರು ಇಲ್ಲದೇ ಇದ್ರು ಫೈನಲ್ ಆಗಿ ಎಲ್ಲರೂ ಓದಿಸೋದು, ಕಷ್ಟಪಡೋದು ಮಾಡೋದು, ಚೆನ್ನಾಗಿ ದುಡ್ಡು ಮಾಡಿಕೊಂಡು. ಯಾಕಂದರೆ ಈಗ ಸುಖ ಸಂತೋಷ ಅಂದರೆ ದುಡ್ಡಿಗೆ ಈಕ್ವಲ್ ಅಂತ ಅನ್ನಂಗೆ ಆಗೋಗಿದೆ. ಅದಕ್ಕೊಂದಕ್ಕೆ ಮಾಡ್ತೀವಿ. ಬಟ್ 2ನೇದು ಮುಖ್ಯವಾದ ಮರ್ತೋಗಿದ್ದಾರೆ, ಅದು ಹೆಲ್ತ್. ನಿಮಗೆ ಗೊತ್ತಿದೆಯೋ ಇಲ್ಲೋ, ಹೆಲ್ತ್ ಇಸ್ ದ ಸೆಕೆಂಡ್ ವೆಲ್ತ್. ಹೆಲ್ತ್ ಇಲ್ದಿದ್ರೆ ವೆಲ್ತ್ ಇದ್ರೆ ಏನಾಗುತ್ತೆ ಅಂದರೆ, ಒಂದು ತುಂಬ ಒಳ್ಳೆ ಲೈನ್ ಇದೆ, ಹೆಲ್ತ್ ವಿತೌಟ್ ವೆಲ್ತ್ ಈಸ್ ಪಾವರ್ಟಿ. ಅಂದರೆ ಆರೋಗ್ಯ ಇದು ದುಡ್ಡಿಲ್ಲ ಅಂದರೆ ಅದು ಬಡತನ. ಆದರೆ ವೆಲ್ತ್ ವಿತೌಟ್ ಹೆಲ್ತ್ ಈಸ್ ಚಾರಿಟಿ. ದುಡ್ಡು ಜಾಸ್ತಿ ಮಾಡಿ ಆರೋಗ್ಯನೇ ಇಲ್ಲ, ನೀವು ಕೊಟ್ಟಿದ್ದೆಲ್ಲ ಬೇರೆಯವ್ರಿಗೆ ದಾನ ಮಾಡ್ತೀರೇ ಹೊರತು ನಿಮಗಂತೂ ಏನೂ ಬಂದಲ್ಲ. ಸೊ ಹಂಗಾಗಿ ನಿಮ್ಮ ಆರೋಗ್ಯ ಎಷ್ಟು ಮುಖ್ಯನೋ, ನಿಮ್ಮ ದುಡ್ಡು ಎಷ್ಟು ಮುಖ್ಯನೋ, ನಿಮ್ಮ ಆರೋಗ್ಯನೂ ಅಷ್ಟು ಮುಖ್ಯ. ದುಡ್ಡುಗೋಸ್ಕರ ಆರೋಗ್ಯನ ಕಾಂಪ್ರಮೈಸ್ ಮಾಡ್ಕೊಳ್ಬೇಡ್ರಿ, ಆರೋಗ್ಯಕ್ಕೋಸ್ಕರ ದುಡ್ಡನ್ನು ಕಾಂಪ್ರಮೈಸ್ ಮಾಡ್ಕೊಳ್ಬೇಡ್ರಿ. 2 ಬ್ಯಾಲೆನ್ಸ್ ಮಾಡಿ ಅದೇ ರೀತಿ ನಿಮ್ಮ ಮಕ್ಕಳನ್ನೂ ಅದೇ ರೀತಿ ಬೆಳೆಸಿ. ಸೊ ಹೆಲ್ತ್ ಅಂದರೆ ಎಲ್ಲರೂ ಅಂದ್ಕೊಳೋದು ಏನೋ ಒಳ್ಳೆ ಊಟ ಹಾಕ್ತೀವಲ್ಲ, ಚೆನ್ನಾಗಿ ತಿನ್ನಿಸ್ತೀವಲ್ಲ, ಒಳ್ಳೆ ಸ್ಕೂಲಿಗೆ ಕಳೆದು ಇನ್ನೇನು ಬೇಕು, ಅದಕ್ಕಿಂತ ಬೇಕು, ಏನು ಬೇಕೋ ಕೊಡ್ತೀವಿ. ಅದು ಒಂದೇ ಹೆಲ್ತ್ ಅಲ್ಲ. ಹೆಲ್ತಲ್ಲಿ 3 ಇದೆ. ಒಂದು ಫಿಸಿಕಲ್ ಹೆಲ್ತ್, 2 ಮೆಂಟಲ್ ಹೆಲ್ತ್, 3 ಸೋಷಿಯಲ್ ಹೆಲ್ತ್ ಅಂತ. ನಿಮ್ಮ ಪ್ರಕಾರ ನೀವೆಲ್ಲರೂ ಯೋಚನೆ ಮಾಡೋದು ಬರೀ ಫಿಸಿಕಲ್ ಹೆಲ್ತ್. ನಮಗೆ ಗುಂಡ್ಗಿರಬೇಕು, ಚೆನ್ನಾಗಿ ಊಟ ಮಾಡಬೇಕು, ಬಕೆಟ್ ತುಂಬ ಅನ್ನ ತಿನ್ನಬೇಕು, ಯಾರು ನೋಡೋರು ಏನು ಸಗದಾಗವನೇ, ಋತಿಕ್ ರೋಷನ್ ಇದ್ದಂಗೆ ಅವನೇ ಅನ್ಬೇಕು, ಯಾರು ಇವನು ಸಣ್ಣಗವನೇ ಪೀಚ್ಲಿದ್ದಂಗೆ ಅವನೇ ಅಂದ್ಬಿಟ್ರೆ ಎಲ್ರಿಗೂ ಟೆನ್ಷನ್ನು. ಅವ್ನ ತೂಕ 1.5 kg ಕಡಿಮೆ ಇದ್ದರೆ ಟೆನ್ಷನ್ನು, ಪಕ್ಕದಲ್ಲಿರೋನಿಗಿಂತ ಒಂದು ಅರ್ಧ kg ಕಡಿಮೆ ಇದ್ದರೂ ಟೆನ್ಷನ್ನು. ಆದರೆ ನೀವು ಈ ಹೆಲ್ತು ನೀವೇನು ಮಾಡ್ತಾ ಇದ್ದೀರಾ ಅದನ್ನು ಯಾರಿಗೂ ಗೊತ್ತಿಲ್ಲ. ಯಾಕೆ ನನಗೆ ಗೊತ್ತಿರೋಂಗಿಲ್ಲ, 3/4 ಜನದ ಮಕ್ಕಳಿಗೆ ಕುರ್ಕುರೆ ತಿನ್ನಲಿಲ್ಲ ಅಂದರೆ ಅವ್ರು ಯಾರೋ ಸ್ಕೂಲ್ ಹೋಮ್ವರ್ಕ್ ಮಾಡಲ್ಲ, ಮ್ಯಾಗಿ ತಿನ್ನಲಿಲ್ಲ ಅಂತಂದರೆ ಯಾರೋ ಹೇಳಿದ ಮಾತು ಕೇಳಲ್ಲ. ಇನ್ನು ಚಿಪ್ಸು, ಚೌಚೌವು, ಬಜ್ಜಿ ಬೋಂಡವ್ರು ಈ ಕಾಲದವ್ರು ಯಾರೂ ಇಲ್ಲ, ಎಲ್ಲರೂ ಪಿಜ್ಜಾ ಬರ್ಗರ್ನವ್ರು ಈಗಿರೋದು. ಸೊ ಇದೆಲ್ಲ ನಿಮಗೂ ಗೊತ್ತು. ಸೊ ಯಾಕೆ ನಾರ್ಮಲ್ ಮಾಡೋಕ್ಕಾಗಲ್ಲ, ಯಾಕೆ ಆರೋಗ್ಯವಾಗ ಡಾಕ್ಟ್ರು ಹೇಳ್ತಾರೆ ಹಣ್ಣು ಸೊಪ್ಪು ತರಕಾರಿ ಎಲ್ಲ ತಿನ್ನಿ ಯಾಕೆ ತಿನ್ನೋಕ್ಕಾಗಲ್ಲ? ಯಾರಿಗೂ ಗೊತ್ತಿಲ್ಲ. ಮೇ ಬಿ ಬದಲಾಗ್ತಿರೋ ಜಗತ್ತಿನ ಜೊತೆ ನಾವು ಬದಲಾಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ತಾಯಿಗಳಿಗೆಲ್ಲ ಒಂಥರ ಫ್ಯಾಷನ್ ಆಗೋಗ್ಬಿಟ್ಟೈತೆ. ನಾವು ತಿಂದಿದ್ದೆ ಸೊಪ್ಪು ತರಕಾರಿ ನಮ್ಮ ಮಕ್ಕಳು ತಿನ್ನಬೇಕಾ? ಈಗ ಎಷ್ಟು ಕಾಲ ಮುಂದುವರೆದಿದೆ, ಅವ್ರು ಫ್ರೈಡ್ ರೈಸ್ ತಿನ್ನಬೇಕು, ನೂಡಲ್ಸ್ ತಿನ್ನಬೇಕು, ಮ್ಯಾಗಿ ತಿನ್ನಬೇಕು, ಅವ್ರು ಹೈಟೆಕ್ ಆಗಿರಬೇಕು ಅಂದ್ಬಿಟ್ಟು ಎಲ್ಲರೂ ಆ ಪಾಸ್ಟಾ ಪಿಜ್ಜಾ ಎಲ್ಲ ತಿಂದು ಫುಲ್ಲು ಆ್ಯಕ್ಚುಲಿ ನೀವು ವಿಷ ತಿನ್ನಿಸ್ತಾ ಇದ್ದೀರಾ. ಸಿಂಪಲಾಗಿ ಹೇಳಬೇಕು ಅಂದರೆ
ನಿಮ್ಮ ಮಕ್ಕಳಿಗೆ ಇದೆಲ್ಲ ಕೊಡ್ತಿದ್ರಂದರೆ ನಿಧಾನವಾಗಿ ಸ್ಲೋ ಪಾಯ್ಸನ್ ತಿನ್ನಿಸ್ತಾ ಇದ್ದೀರಾ. ಒಂದು ಅದರಲ್ಲಿರೋ ಹೈ ಕಾರ್ಬೋಹೈಡ್ರೇಟ್ ಕಂಟೆಂಟು ಅವ್ರ ಮಕ್ಕಳ ಬುದ್ಧಿ ಕಡಿಮೆ ಮಾಡುತ್ತೆ, ಅವರು ಪದೇ ಪದೇ ಆರೋಗ್ಯ ಹಾಳು ಮಾಡೋ ಥರ ಮಾಡುತ್ತೆ. ನನಗೆ ಪದೇ ಪದೇ ಬರ್ತಾನೆ, ಏನು ಡಾಕ್ಟ್ರೇ ಹೋದ ತಿಂಗಳು ಜ್ವರ ಬಂದಿತ್ತು, ತಿರ್ಗಾ ಬಂತು, 3 ತಿಂಗಳು ಮುಂಚೆ ಟೈಫಾಯ್ಡ್ ಬಂದಿತ್ತು, 2 ತಿಂಗಳು ಮುಂಚೆ ಡೆಂಗ್ಯೂ ಬಂದಿತ್ತು, ತಿರ್ಗಾ ಜ್ವರ ಬರ್ತಿದೆ. ಅದಕ್ಕೆಲ್ಲ ಕಾರಣ ನೀವು ಕೊಡೋ ಊಟ. ದಯವಿಟ್ಟು ನೀವು ಕೊಡೋ ಊಟದ ಬಗ್ಗೆ ಗಮನ ಕೊಡಿ. ಎರಡನೇದು, ನಿಮ್ಮ ಮಕ್ಕಳ ಫಿಸಿಕಲ್ ಆ್ಯಕ್ಟಿವಿಟಿ. ನಿಮ್ಮ ಮಕ್ಕಳು ಇವತ್ತು ಬೆವರು ಸುರಿಸಲಿಲ್ಲ ಅಂದರೆ ಮುಂದಕ್ಕೆ ನಿಮ್ಮ ಮಕ್ಕಳು ನೋಡ್ಕೊಂಡು ಡಾಕ್ಟ್ರ್ ಬೆವರು ಸುರಿಸ್ಬೇಕಾಗತ್ತೆ, ಅವ್ರ ಕಾಯಿಲೆ ವಾಸಿ ಮಾಡಬೇಕಾಗತ್ತೆ. ಹಂಗಾಗತ್ತೆ. ನಿಮ್ಮ ಊಟ ಎಷ್ಟು ಮುಖ್ಯನೋ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಮುಖ್ಯ, ಅಷ್ಟೇ ಮುಖ್ಯ. ನಿಮ್ಮ ಮಕ್ಕಳು ಫೋನ್ಗೆ ಅಡಿಕ್ಟ್ ಆಗ್ತಾ ಇರೋದಕ್ಕೆ ಇದು ಒಂದು ಕಾರಣ. ಮೊದಲು ನಮ್ಮನ್ನೆಲ್ಲ ಬೀದಿನಾಗ ಆಟ ಆಡ್ತಾರೆ, ಬನ್ರೋ ನಮ್ಮ ಮಕ್ಕಳ್ರ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಹೊಡೆದು ಒಳಗೆ ಕರ್ಕೊಂಬರ್ಬೇಕಿತ್ತು. ಈಗ ಆಚೆಗೋಗ್ರು ಆಟ ಆಡೋಗ್ರು ಅಂತ ನೀವೆಲ್ಲ ಹೊಡೆದ್ಬಿಟ್ಟು ಹುಡುಗರನ್ನ ಆಚೆ ಕಳಿಸ್ಬೇಕು. ಹಂಗಾಗಿದೆ ಪರಿಸ್ಥಿತಿ. ಸೊ ಕಾಲ ಬದಲಾಗ್ತಿದೆ. ಏನಾದ್ರು ಹೊಸ ಥರ ಟ್ರೆಂಡ್ ನೀವೇ ಹುಡ್ಕೊಂಡು ಮಾಡಿ. ನೀವು ಒಂದು ಸಲ ಮಕ್ಕಳನ್ನ ಆಟ ಆಡೋಕ್ಕೆ ಶುರು ಮಾಡೋ ಅವ್ರ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಎರಡನೇದು, ನೀವು ನಾರ್ಮಲ್ ಅಂದ್ಕೊಂಡಿರೋದು ಅಥವಾ ನೀವು ಗಮನಿಸ್ದಂಗೆ ಇರೋದು ಮಕ್ಕಳ ಮೆಂಟಲ್ ಹೆಲ್ತು. ನೀವೇನು ಅಂದ್ಕೊಂಡಿದ್ದೀರಾ, ಅಯ್ಯೋ ನನ್ನ ಮಗ ಯಾರ ಜೊತೆನೂ ಬೆರೆಯಲ್ಲ, ಅವನು ಯಾವಾಗೂ ಒಂಟಿಯಾಗಿರ್ತಾನೆ, ಅದು ನಾರ್ಮಲ್ಲು. ನನ್ನ ಮಗ ಇದು ಕೊಡಿಸ್ಲಿಲ್ಲ ಅಂದರೆ ನೆಲದ ಮೇಲೆ ಬಿದ್ದು ಒದಲಾಡ್ಬಿಡ್ತಾನೆ, ಅದು ನಾರ್ಮಲ್ಲು. ನನ್ನ ಮಗನಿಗೆ ಐಸ್ ಕ್ರೀಮ್ ಇಲ್ಲ ಅಂದರೆ ಚೆಂಡು ಹಿಡಿತಾನೆ, ಐಸ್ ಕ್ರೀಮ್ ಕೊಡ್ಸೋರ್ಗೆ ಅಳೋದೇ ನಿಲ್ಲಿಸಲ್ಲ, ಇದು ಯಾವುದು ನಾರ್ಮಲ್ ಅಲ್ಲ. ಇದರ ಅರ್ಥ ನೀವು ಜಾಸ್ತಿ ಮುದ್ದು ಮಾಡಿ ಮಕ್ಕಳನ್ನ ಹಾಳು ಮಾಡ್ತಿದ್ದೀರಾ ಅಂತ. ಏನು ಡಾಕ್ಟ್ರೆ ಒಬ್ಬರೇ ಮಗ ಇಬ್ಬರೇ ಮಗ ಹಂಗೆ ಮಾಡೋದು ಹಿಂಗೆ ಮಾಡೋದು ಏನು ಕಾಯಿಲೆ ಅಂತೀರಾ? ನಮ್ಮ ಕಾಲದಲ್ಲಿ ಇತ್ತು, ನಮ್ಮ ಅಪ್ಪ ಒಂದು ಬಾರ್ಸ್ರೆ ನಮ್ಮ ಅಮ್ಮ ಒಂದು ಹಿಂಡ್ಬಿಟ್ಟು ಒಂದ್ಸಲ ಹಿಂಗಂದ್ರೆ ಎಲ್ಲ ಕಾಯಿಲೆಗಳು ವಾಸಿಯಾಗೋಗಿರೋದು. ಈಗ ನಮ್ಮ ಮಕ್ಕಳನ್ನ ಮುಟ್ಟೋದಕ್ಕೆ ನಾವು ಭಯ ಬೀಳಬೇಕು, ಹಂಗಾಗೋಗಿದೆ. ಸೊ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಅದರ ಎಫೆಕ್ಟಿಂದಾಗಿ ಈ ರೀತಿ ಮೆಂಟಲ್ ಇಲ್ನೆಸ್ಗಳು ಶುರುವಾಗ್ತಾ ಇದೆ. ಹೇಳಿದ ಮಾತು ಕೇಳಲ್ಲ, ಸಿಕ್ಕಿದ್ದು ಬಿಸಾಕೋದು, ಗೊಂಬೆಗಳು ಹರಿದಾಕೋದು, ಅಥವಾ ಕೆಲವು ಮಕ್ಕಳು ಇನ್ನೂ ಜಾಸ್ತಿ ತಕ್ಷಣ ತಲೆ ಹೊಡ್ಕೊಳೋದು, ಇದೆಲ್ಲ ಆಗ್ತಿದೆ. ಇದನ್ನೆಲ್ಲ ನೀವು ನಾರ್ಮಲ್ ಅಂದ್ಕೊಂಡು ಮನೇಲಿರಬೇಡಿ. ಇದು ಯಾವಾಗಲೂ ಅತಿರೇಕಕ್ಕೆ ಹೋದರೆ ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ. ಇದೆಲ್ಲದಕ್ಕಿಂತ ಕೊನೆಯದು ಸೋಷಿಯಲ್ ಹೆಲ್ತ್. ಸೋಷಿಯಲ್ ಹೆಲ್ತ್ ಅಂದರೆ ಸಿಂಪಲ್. ನಿಮ್ಮ ಮಗ ನಿಮ್ಮ ಜೊತೆ ಹಿಂಗೆ ಮಾತಾಡುತ್ತಾನೆ, ಮನೆಗೆ ಬರೋರ ಜೊತೆ ಹಿಂಗೆ ಮಾತಾಡುತ್ತಾನೆ, ದೊಡ್ಡವ್ರ ಜೊತೆ ಹಿಂಗೆ ಮಾತಾಡುತ್ತಾನೆ, ನಿಮ್ಮ ಮನೆ ಕೆಲಸ ಮಾಡೋರ ಜೊತೆ ಹಿಂಗೆ ಮಾತಾಡುತ್ತಾನೆ, ಅವ್ರಿಗಿಂತ ಕೆಳಗಡೆನ ಜೊತೆ ಹಿಂಗೆ ಮಾತಾಡುತ್ತಾನೆ. ಇದು ತುಂಬ ಮುಖ್ಯ. ಇದು ಬರೀ ಈಗೆಲ್ಲ ನಿಮ್ಮ ಮಗಳ ಫ್ಯೂಚರ್ ಸಕ್ಸಸ್ಗೂ ಮುಖ್ಯ. ಇದು ನೀವು ಈಗೇನಾದ್ರು ಹೇಳ್ಕೊಡ್ಲಿಲ್ಲ ಅಂದರೆ ಮುಂದಕ್ಕೆ ನೀವುಗಳು ನಮ್ಮ ಮಕ್ಕಳ ಮನೆ ಕೆಲಸದವ್ರ ಥರ ಟ್ರೀಟ್ಮೆಂಟ್ ತಗೊಳ್ಳೋವಂಥ ದಿನಗಳಂತೂ ದೂರ ಇಲ್ಲ. ಈಗಾಗಲೇ ಕೆಲವು ಕಡೆ ಅದೇ ಪರಿಸ್ಥಿತಿ ಬಂದಿದೆ. ಇದು ಹೇಳೋದು ನಿಮಗೆ ಹಾರ್ಷ್ ಅಂತರು, ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ನೀವು ಈಗ ಬೇಜಾರು ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ತಿದ್ದಿದ್ರು ಮುಂದೆ ಅದು ಅವ್ರಿಗೆ ಒಳ್ಳೆಯದಾಗತ್ತೆ. ಸೊ ಈ 3 ಹೆಲ್ತಿನ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ, ವೆಲ್ತ್ ಬಗ್ಗೆ ನಾನು ಸ್ಪೆಷಲಿಸ್ಟ್ ಅಲ್ಲ, ವೆಲ್ತ್ ಬಗ್ಗೆ ಸತೀಶ್ ಅವ್ರನ್ನ ಕೇಳಬೇಕು. ವೆಲ್ತ್ ಮಾಡೋದು ಹೆಂಗೆ ಅಂತ ಅದನ್ನು ಅವರೇ ಹೇಳಬೇಕು. ಸೊ ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ನಾನು ಈ ಫಂಕ್ಷನ್ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆ ಇದೊಂದು ಒಳ್ಳೆಯ ಎಚ್ಚರಿಕೆಯ ಗಂಟೆ ಅನಿಸುತ್ತೆ. ಸರು ಎಲ್ಲ ಫೀಲ್ಡಲ್ಲೂ ನಮಗೊಂದು ಒಳ್ಳೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಯಾವ ರೀತಿ ಬೆಳೆಸಿದ್ರೆ ನಾವು ವೆಸ್ಟರ್ನೈಸೇಷನ್ ಅಂತ ಹೇಳಿ ನಾವು ಫುಡ್ ಪ್ಯಾಟ್ರನ್ನ ಚೇಂಜ್ ಮಾಡ್ತಾ ಇದ್ದೀವಿ, ಬಟ್ ಹೌ ಇಟ್ ಇಸ್ ಅಫೆಕ್ಟಿಂಗ್ ಕಿಡ್ಸ್ ಅಂತೇಳಿ ನಮ್ಗೆ ಒಳ್ಳೆಯ ಅವೇರ್ನೆಸ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್.